ಸ್ನೇಹಿತರೆ, ಭರತಖಂಡ ಭಾರತಕ್ಕೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾನು ಕಳಿಂಗ ಯುದ್ಧ ಹೇಗಾಯಿತು, ಯಾರ ನಡುವೆ ನಡೆಯಿತು, ಹಾಗೆ ಅದರಲ್ಲಿ ಸಂಭವಿಸಿದಂತಹ ಸಾವು ನೋವುಗಳ ಸಂಖ್ಯೆ ಎಷ್ಟು ಎನ್ನುವ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಕಳಿಂಗ ಯುದ್ಧವು ಕ್ರಿಸ್ತಪೂರ್ವ 261ರಲ್ಲಿ ನಡೆಯುತ್ತೆ. ಈ ಒಂದು ಯುದ್ಧವು ಮೌರ್ಯ ಸಾಮ್ರಾಜ್ಯದ ಚಕ್ರವರ್ತಿಯಾದಂತಹ ಅಶೋಕನಿಗೂ ಮತ್ತು ಕಳಿಂಗ ದೇಶದ ರಾಜನಾದಂತಹ ಶುದ್ಧ ಧರ್ಮನಿಗೂ ನಡೆಯುತ್ತೆ. ಸಾಮ್ರಾಟ ಅಶೋಕನು ಆಳ್ವಿಕೆಗೆ ಬಂದು 8 ವರ್ಷಗಳ ನಂತರ ನಡೆದ ಒಂದು ಘನಘೋರ ಯುದ್ಧವೇ ಕಳಿಂಗ ಯುದ್ಧ. ಈ ಒಂದು ಯುದ್ಧವು ಅಶೋಕನ ಜೀವನದಲ್ಲಿ ಅತ್ಯಂತ ಪ್ರಮುಖವಾದ ಯುದ್ಧವಾಗಿ ಪರಿಣಮಿಸುತ್ತದೆ. ಇನ್ನು ಇತಿಹಾಸಗಳಲ್ಲಿ ನೋಡಿದಾಗ ಈ ಒಂದು ಯುದ್ಧವು ಅತಿ ಘನಘೋರ ಯುದ್ಧಗಳಲ್ಲೊಂದಾಗಿ ಕಾಣಬಹುದು ನಾವು. ಇನ್ನು ಕಳಿಂಗ ದೇಶದ ಮೇಲೆ ಅಶೋಕ ದಾಳಿ ಮಾಡಲು ಕಾರಣವೇನೆಂದರೆ, ಮೌರ್ಯ ಸಾಮ್ರಾಜ್ಯದಲ್ಲಿ ಕಳಿಂಗ ದೇಶವು ಸೇರ್ಪಡೆ ಆಗಿರುವುದಿಲ್ಲ. ಹಾಗಾಗಿ ಕಳಿಂಗ ದೇಶವು ಸ್ವತಂತ್ರವಾಗಿರುತ್ತೆ. ಹಾಗಾಗಿ ಅಶೋಕನು ತನ್ನ ಒಂದು 4 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆಯುಳ್ಳ ಸೈನ್ಯದೊಂದಿಗೆ ಕಳಿಂಗ ದೇಶದ ಮೇಲೆ ಆಕ್ರಮಣ ಮಾಡ್ತಾನೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈಗಾಗಲೇ ನಾನು ನಿಮಗೆ ತಿಳಿಸಿರುವ ಹಾಗೆ ಅಶೋಕನ ಒಂದು ಸಾಮ್ರಾಜ್ಯದಲ್ಲಿ 4 ಲಕ್ಷಕ್ಕಿಂತ ಅಧಿಕ ಸೈನ್ಯ ಬಲವನ್ನು ಹೊಂದಿದ್ದ. ಹಾಗಾದರೆ ಅವನ ಸೈನ್ಯದಲ್ಲಿರುವಂತಹ ರಚನೆಯನ್ನು ನಾವು ಈಗ ತಿಳಿದುಕೊಳ್ಳೋಣ. ಬಲಿಷ್ಠವಾದ ಸೇನಾ ಬಲವನ್ನು ಹೊಂದಿದ ಅಶೋಕನ ಸೇನೆಯಲ್ಲಿ 60,000 ಪದಾತಿಗಳು, 10,000 ಅಶ್ವದಳ ಹಾಗೂ 700 ಗಜ ಸೇನೆಯನ್ನು ಹೊಂದಿದವನು ಅಶೋಕನಾಗಿದ್ದ. ಈ ಒಂದು ಯುದ್ಧದಲ್ಲಿ ಅಶೋಕನ ಸೈನ್ಯ ಬಲವು ಅಧಿಕವಿರುವ ಕಾರಣದಿಂದಾಗಿ ಈ ಒಂದು ಯುದ್ಧವನ್ನು ಅಶೋಕನೇ ಗೆಲ್ತಾನೆ. ಆದರೆ ಅಲ್ಲಿ ಸಂಭವಿಸಿದಂತಹ ಸಾವು ನೋವುಗಳನ್ನು ಕಂಡ ಅಶೋಕ ತನ್ನ ಜೀವನದಲ್ಲಿ ಮುಂದೆ ಇಂತಹ ಯುದ್ಧಗಳನ್ನು ಮಾಡದಿರಲು ನಿರ್ಧಾರ ಮಾಡ್ತಾನೆ ಅಶೋಕ. ಹಾಗಾದರೆ ಈ ಒಂದು ಯುದ್ಧದಲ್ಲಿ ಸಂಭವಿಸಿದ ಸಾವು ನೋವುಗಳೆಷ್ಟು, ಈ ಒಂದು ಯುದ್ಧದಿಂದ ಸಾಮ್ರಾಟ ಅಶೋಕನ ಮನ ಪರಿವರ್ತನೆ ಯಾಕಾಯಿತು ಎನ್ನುವ ವಿಚಾರವನ್ನು ಸಹ ತಿಳಿದುಕೊಳ್ಳೋಣ ಸ್ನೇಹಿತರೆ. ಸ್ನೇಹಿತರೆ, ಈ ಒಂದು ಯುದ್ಧದಲ್ಲಿ ಸುಮಾರು 1,50,000 ಕಳಿಂಗ ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಹಾಗೆ 1,00,000 ಅಶೋಕನ ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡ್ತಾರೆ. ಈ ಒಂದು ರಣಭೂಮಿಯು ಕೆಂಪಾಗಿ ಕಾಣತೊಡಗುತ್ತೆ. ಯಾವ ಕಡೆಯಿಂದ ನೋಡಿದರೂ ರಕ್ತದ ಒಂದು ಹೋಕಳಿ ಆಗಿರುತ್ತೆ. ಈ ಒಂದು ಯುದ್ಧದ ರಣಭೂಮಿಯಲ್ಲಿ ಯಾವುದರ ಕಡೆ ಕಣ್ಣಾಯಿಸಿದರೂ ಹೆಣಗಳ ರಾಶಿ, ದೇಹದಿಂದ ಬೇರ್ಪಟ್ಟಂತಹ ಕೈಯು, ಕಾಲು, ತಲೆ. ಈ ಒಂದು ದೃಶ್ಯವನ್ನು ಕಂಡಂತಹ ಅಶೋಕ ತನ್ನ ಒಂದು ಮನವನ್ನು ಪರಿವರ್ತನೆ ಮಾಡ್ಕೊತಾನೆ. ಹಾಗಾಗಿ ನಂತರ ಅವನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಈ ಒಂದು ಕಳಿಂಗ ಯುದ್ಧದ ಪರಿಣಾಮವಾಗಿ ಯುದ್ಧ ಭೂಮಿಯ ಸಮೀಪದಲ್ಲೇ ಇದ್ದಂತಹ ದಯಾ ನದಿಯ ಬಣ್ಣ ಸಾವಿಗೀಡಾದವರ ರಕ್ತದಿಂದ ಕೆಂಪಾಗಿತ್ತೆಂದು ಇತಿಹಾಸದ ಪುಟಗಳಲ್ಲಿ ನಾವು ತಿಳಿಯಬಹುದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಬರ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.